ರಾಜ್ಯದಲ್ಲಿ ಮುಂದುವರೆದಿದೆ ಜಾತಿ ಗಣತಿ ಜಟಾಪಟಿ. ಜಾತಿ ಗಣತಿ ವರದಿ ಜಾರಿಗೆ ಪರ ವಿರೋಧದ ಚರ್ಚೆಗಳು ಶುರುವಾಗ್ತಾ ಇದೆ. ಜಾತಿ ಗಣತಿ ಜಾರಿಗೆ ಅಂದ್ರೆ ಬಿಡುಗಡೆಗೆ ದಲಿತ ಮತ್ತು ಒಬಿಸಿ ನಾಯಕರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಸಮುದಾಯಗಳ ವಾರು ಜಾತಿ ಗಣತಿ. ಈಗ ದಲಿತ ಸಮುದಾಯ ಎಷ್ಟಿದೆ, ಎಷ್ಟು ಏರಿಕೆಯಾಗಿದೆ, ಹಿಂದೆ ಎಷ್ಟಿತ್ತು, ಒಬಿಸಿ ಎಷ್ಟಾಗಿದೆ, ಅಂಕಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡಲಿಕ್ಕೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಅಂದರೆ ಮೇಲ್ ಸಮುದಾಯಗಳು, ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರು ತೀವ್ರ ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ ಅಲ್ಲ, ಯಾವಾಗಿದ್ರೂ ಅದು ಜಾತಿ ಗಣತಿ ವರದಿ ಬಿಡುಗಡೆ ಆಗಲೇಬೇಕು. ಇಲ್ಲಿ ಸಮುದಾಯಗಳ ಹಿತ ಕಾಯುವಂತಹ ಪ್ರಯತ್ನವನ್ನು ನಡೀತಾ ಇದೆ. ಹಿತ ಕಾಯುವುದನ್ನೋದಕ್ಕಿಂತ ತಮ್ಮ ಸ್ವಾರ್ಥ. ಮೊನ್ನೆಯಷ್ಟೇ ಸಿಎಂ ಭೇಟಿ ಮಾಡಿದ್ರು ದಲಿತ ಮತ್ತು ಒಬಿಸಿ ಮಠಾಧೀಶರು. ಇಂದು ಸಿಎಂ ಭೇಟಿ ಮಾಡ್ತಾರೆ ಲಿಂಗಾಯತ ಮಠಾಧೀಶರು. ವರದಿ ಜಾರಿ ಮಾಡದಂತೆ ಸಿಎಂಗೆ ಮನವಿ ಸಲ್ಲಿಸೋಕೆ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ. ಅಂದರೆ ಇದು ಅವೈಜ್ಞಾನಿಕವಾಗಿದೆ, ಪರಿಪೂರ್ಣವಾಗಿಲ್ಲ. ನಮ್ಮ ಸಮುದಾಯ 60 ಲಕ್ಷ ಇದೆ, 70 ಲಕ್ಷ ಇದೆ, ಸರ್ಕಾರ ಕೊಡ್ತಾ ಇರೋ ಅಂಕಿ ಸಂಖ್ಯೆ 50 ಲಕ್ಷ, 40 ಲಕ್ಷ. ಇದನ್ನು ಕೂಲಂಕುಷವಾಗಿ ಮಾಡಬೇಕು. ನೋಡಿ, ಸರ್ಕಾರದಲ್ಲೇ ಇದರ ಬಗ್ಗೆ ಪರವಿರೋ ಚರ್ಚೆ ಆಗ್ತಿದೆ. ಲಿಂಗಾಯತ ನಾಯಕರು, ಒಕ್ಕಲಿಗ ನಾಯಕರು ಮತ್ತೊಂದು ಸರಿ ಜಾತಿ ಗಣತಿ ಆಗಬೇಕು, ಸರಿಯಾದ ಕ್ರಮದಲ್ಲಿ ಆಗಬೇಕು ಅಂತ ಹೇಳ್ತಿದ್ದಾರೆ. ಆದರೆ ದಲಿತ ಒಬಿಸಿ ನಾಯಕರು ಬೇಗ ಬಿಡುಗಡೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಇದು ಕೂಡ ಒಂದು ರೀತಿಯ ಸವಾಲು. ಮತ್ತೆ ಸಮುದಾಯಗಳ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ. ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದೆ. ಈಗೇನಾದರೂ ಜಾತಿ ಗಣತಿ ವರದಿ ಬಿಡುಗಡೆ ಆಯಿತು ಅಂತಂದರೆ ಆ ಅಸಮಾಧಾನ ಶಮನ ಮಾಡುವಂಥದ್ದು ಕೂಡ ಬಹಳ ಕಷ್ಟ ಆಗ್ಬೋದು ಮುಖ್ಯಮಂತ್ರಿಗಳಿಗೆ. ನೋಡಿ, ಕಾಂತರಾಜ್ ರಿಪೋರ್ಟ್ಗೆ ಯಾರ್ದು ಕೂಡ ವಿರೋಧ ಇಲ್ಲ. ಆದರೆ ಕೆಲವೊಂದು ಸಮಸ್ಯೆಗಳು ಇವತ್ತು ಸಹ ನಾನೇ ಹೇಳಿದ್ದೀನಿ ಹಿಂದೆ. ಇವತ್ತು ಲಿಂಗಾಯತ ಉಪಪಂಗಡಗಳನ್ನ ಒಂದೇ ಸೂರಿನಡಿ ಏನು ಉಪಜಾತಿಗಳಿದ್ದಾವೆ, ಅವು ಕಾರಣಾಂತರದಿಂದ ಇವತ್ತು ತಮಗೆ ಏನು ಮೀಸಲಾತಿ ಸಿಗೋದಿಲ್ಲ. ಒಂದು ವೇಳೆ ಲಿಂಗಾಯತ ವೀರಶೈವ ಏನೋ ಬರೆಸಿದ್ರೆ ಅಥವಾ ವೀರಶೈವ ಏನೋ ಬರೆಸಿದ್ರು ಕೂಡ ಅವ್ರು ಹಿಂದೂ ಗಾಣಿಗ, ಹಿಂದೂ ಸಾದ್ರು, ಹಿಂದೂ ಬಣಿಜ್ಗ, ಹಿಂದೂ ರೆಡ್ಡಿ ಅಂತ ಬರೆಸಿದ್ದಾರೆ. ಈಗ ಅವೆಲ್ಲವನ್ನು ಕೌಂಟ್ ಆಗಬೇಕು ಅಂತ ಅಷ್ಟೇ ಇದೆ. ಅವ್ರನ್ನ ಬಿಟ್ಟು ನೀವು ಕೌಂಟ್ ಮಾಡಿದರೆ ಒಂದೇ ಸೂರಿನಡಿ ಲಿಂಗಾಯತ ಉಪಪಂಗಡ ತಗೊಂಡು ನೀವು ಲೆಕ್ಕ ಹಾಕಬೇಕು. ಅವಾಗ ನಾವು 17ರಿಂದ 22% ಬರ್ತೀವಿ. ಅದೇನಾದರೂ ನೀವು ಅದನ್ನು ಅವರು ಬರ್ಸಿಲ್ಲ ಹಿಂಗೆ ಅಂತೇಳಿ ಮೀಸಲಾತಿಗೆ ಆಶೆಗಾಗಿ ಅವ್ರು ಮಾಡಿದ್ರಿಂದ ಅದನ್ನು ನೀವು ಬರ್ಲಿಕ್ಕೆ ನಮ್ಮ ಲಿಂಗಾಯತ್ ಪಾಪ್ಯುಲೇಷನ್ ಕಡಿಮೆ ಆಗ್ತದೆ. ಅದನ್ನು ಸರಿಪಡಿಸಿ ಅಂತ ಹೇಳಿದ್ವಿ. ಕಾಂತರಾಜ್ ಕಮಿಟಿಗೆ ನಾವು ವಿರೋಧ ಇಲ್ಲ. ಅದನ್ನು ಸರಿಪಡಿಸಿ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಬಹುಶಃ ಅದನ್ನ ಅವ್ರ ಗಮನದಲ್ಲಿದೆ. ನಾವು ಕೂಡ ಹೇಳಿದ್ದೀವಿ, ಅದನ್ನು ಸರಿಪಡಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ನೋಡಿ, ಕಾಂತರಾಜ್ ರಿಪೋರ್ಟ್ಗೆ ಯಾರ್ದು ಕೂಡ ವಿರೋಧ ಇಲ್ಲ. ಆದರೆ ಕೆಲವೊಂದು ಮತ್ತಷ್ಟು ಮಾಹಿತಿ ಶಿವಕುಮಾರ್ ಇರ್ತಾರೆ. ಶಿವಕುಮಾರ್, ಜಾತಿ ಗಣತಿ ವರದಿ ಬಿಡುಗಡೆಗೆ ಅವು ಸರ್ಕಾರದಲ್ಲೇ ಸಚಿವರುಗಳ ವಿರೋಧ ಇದೆ, ಅಲ್ಲಿ ಒಕ್ಕಲಿಗರದ್ದು ಮತ್ತು ಲಿಂಗಾಯತರದ್ದು. ಅಂದರೆ ಇದು ಲೋಕಸಭೆ ಚುನಾವಣೆ ಹತ್ತಿರ ಬರೆದಿರೋದ್ರಿಂದಾಗಿ ಬಿಡುಗಡೆ ಆಗೋದು ಕೂಡ ವಿಳಂಬ ಆಗ್ಬೋದು ಮತ್ತು ಸರ್ಕಾರಕ್ಕೂ ಕೂಡ ಸವಾಲಾಗುತ್ತಾ ಅಂತ. ಪ್ರಭು, ಜಾತಿ ಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರಬೇಕು, ವರದಿಯನ್ನ ಒಪ್ಕೊಳ್ಬೇಕು ಅಂತೇಳಿ ಸರ್ಕಾರದಲ್ಲೇ ಕೆಲವು ಸಚಿವರು ಸಿಎಂ ಮೇಲೆ ಒತ್ತಡವನ್ನ ತರ್ತಾ ಇದ್ದಾರೆ. ಉಳಿದಿರುವಂತಹ ಕೆಲವು ಸಚಿವರು ಆ ಜಾತಿ ಗಣತಿಯನ್ನ ವರದಿ ಮಾಡಬಾರ್ದು, ಅದನ್ನ ಒಪ್ಕೊಳ್ಬಾರ್ದು ಅಂತೇಳಿ ಕೆಲವು ಸಚಿವರು ಪಟ್ಟನ್ನ ಹಿಡಿದಿದ್ದಾರೆ. ಅಂದ್ರೆ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಸಚಿವರು ಆ ಗಣತಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಸಚಿವರು ಅದರ ಪರವಾಗಿ ನಿಂತಿದ್ದಾರೆ. ಯಾಕೆಂದ್ರೆ ಜಾತಿ ಗಣತಿ ವರದಿ ಸೋರಿಕೆಯಾದ ನಂತರ ಅದರಲ್ಲಿ ಜನಸಂಖ್ಯೆ ರಾಜ್ಯದಲ್ಲಿ ದಲಿತ ಸಮುದಾಯದ್ದಿದೆ, ತದನಂತರದಲ್ಲಿ ಒಬಿಸಿ ಸಮುದಾಯಗಳದಿದೆ. ಈ ಒಂದು ಮಾಹಿತಿ ಈಗ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ನಾಯಕರಿಗೆ ಸಾಕಷ್ಟು ತಲೆನೋವನ್ನ ತಂದಿಟ್ಟಿದೆ. ಯಾಕೆಂದ್ರೆ ಇಲ್ಲಿಯವರೆಗೆ ಕರ್ನಾಟಕವನ್ನ ತೆಗೆದುಕೊಂಡಾಗ ಲಿಂಗಾಯತರು ಮೊದಲ ಸ್ಥಾನದಲ್ಲಿದ್ದಾರೆ, 2ನೇ ಸ್ಥಾನದಲ್ಲಿ ಒಕ್ಕಲಿಗ ಸಮುದಾಯ ಇದೆ, ತದನಂತರದಲ್ಲಿ ದಲಿತ ಸಮುದಾಯ ಇದೆ ಎನ್ನುವಂತಹ ಮಾತುಗಳಿತ್ತು. ಯಾಕೆಂದ್ರೆ 1971ರ ಜನಗಣತಿ ಆಧಾರದ ಮೇಲೆನೆ ಇಲ್ಲಿಯವರೆಗೆ ರಾಜ್ಯದಲ್ಲಿ ಇಂತಿಂತಹ ಸಮುದಾಯಗಳು ಇಷ್ಟಿಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನುವಂತ ಒಂದು ಅಂದಾಜಿತ್ತು. ಅದರ ಆಧಾರದ ಮೇಲೆ ರಾಜಕೀಯ ಸ್ಥಾನಮಾನಗಳನ್ನು ಕೂಡ ಪಡ್ಕೊಳ್ತಾ ಇದ್ರು, ಮೇಲ್ವರ್ಗದಲ್ಲಿರುವಂತಹ ನಾಯಕರು ಪಡ್ಕೊಳ್ತಾ ಇದ್ರು. ಆದ್ರೆ ಈಗ ಯಾವಾಗ ಕಾಂತರಾಜ್ ಅವರ ವರದಿ ಲೀಕ್ ಆಯ್ತು, ಆ ತದನಂತರದಲ್ಲಿ ದಲಿತ ಸಮುದಾಯ ಹಾಗೆ ಒಬಿಸಿ ಸಮುದಾಯದ ಜನಸಂಖ್ಯೆ ಅತಿ ಹೆಚ್ಚಿದೆ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಿಂದೆ ಸಿದ್ದರಾಮಯ್ಯ ಅವರು ಇದ್ದಾಗಲೇ ಆ ವರದಿಯನ್ನ ಹಿಂದೆ ಮುಂದೆ ನೋಡಿದ್ರು, ಒಪ್ಕೊಂಡಿರಲಿಲ್ಲ. ಯಾಕೆಂದ್ರೆ ಅವರೇ ವರದಿಯನ್ನ ಸಮೀಕ್ಷೆಯನ್ನ ಮಾಡಿಸ್ತಂತವ್ರು. ಆದ್ರೆ ಕೊನೆಯ ಗಳಿಗೆಯಲ್ಲಿ ಅದನ್ನ ವರದಿಯನ್ನ ಒಪ್ಕೊಳ್ಳಿಲ್ಲ. ನಂತರ ಕುಮಾರಸ್ವಾಮಿ ಅವರು ಬರ್ತಾರೆ, ಕುಮಾರಸ್ವಾಮಿ ಅವರು ಕೂಡ ಒಪ್ಕೊಳ್ಳಿಲ್ಲ. ಆ ನಂತರ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ಅದನ್ನ ತಳ್ಳಿ ಹಾಕ್ತು. ಯಾಕೆಂದ್ರೆ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಮತಗಳು
ನಮ್ಮ ಕಡೆ ಇದೆ. ಒಂದು ವೇಳೆ ಗಣತಿಯನ್ನು ಒಪ್ಕೊಂಡಿದ್ದೆ ಆದ್ರೆ ಅದು ನಮ್ಗೆ ಹಿನ್ನಡೆಯಾಗತ್ತೆ ಅನ್ನುವಂತ ಕಾರಣಕ್ಕೆ ಬಿಜೆಪಿ ಕೂಡ ಒಪ್ಕೊಳ್ಳಿಲ್ಲ. ಈಗ ಮತ್ತೆ ಸಿದ್ದರಾಮಯ್ಯನವರ ಸರ್ಕಾರ ಬಂದಿದೆ. ಈಗ ಮತ್ತೆ ಜಾತಿ ಗಣತಿಗೆ ಪರ ವಿರೋಧ ಚರ್ಚೆಗಳು ಈಗ ಶುರುವಾಗಿದೆ. ಮೊನ್ನೆಯಷ್ಟೇ OBC ದಲಿತ ಸಮುದಾಯದ ಮಠಾಧೀಶರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಶೀಘ್ರವೇ ವರದಿಯನ್ನ ಒಪ್ಕೊಳ್ಬೇಕು, ಅದನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಲಿಂಗಾಯತ ಮಠಾಧೀಶರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕವಾಗಿಲ್ಲ. ಹಾಗಾಗಿ ಅದನ್ನ ವೈಜ್ಞಾನಿಕವಾಗಿ ಮಾಡಿಸಬೇಕಾದ್ರೆ ನೀವು ಅದನ್ನ ಬಿಡುಗಡೆ ಮಾಡಿ. ಈ ಅವೈಜ್ಞಾನಿಕವಾಗಿರುವಂತ ಕಾಂತರಾಜ್ ವರದಿಯನ್ನ ನೀವು ಅನುಷ್ಠಾನಕ್ಕೆ ತರೋದು ಬೇಡ ಅನ್ನುವಂತ ವಿಚಾರವನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಕ್ಕೆ ಹೊರಟಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಮಠಾಧೀಶರು, ಲಿಂಗಾಯತ ಮಠಾಧೀಶರು ಭೇಟಿಯನ್ನ ಮಾಡ್ತಾ ಇದ್ದಾರೆ ಪ್ರಭು. ಸೊ ಹಾಗಾಗಿ ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರದಲ್ಲೂ ಕೂಡ ಪರವಿರೋಧ ನಿಲುವುಗಳಿದೆ, ಸಚಿವರಲ್ಲೇ ಭಿನ್ನಾಭಿಪ್ರಾಯಗಳಿದೆ. ಜೊತೆಗೆ ಸಮುದಾಯಗಳಲ್ಲೂ ಕೂಡ ಪರವಿರೋಧ ಭಿನ್ನಾಭಿಪ್ರಾಯಗಳಿದೆ. ಹೀಗಾಗಿ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಇದು ದೊಡ್ಡ ಮಟ್ಟದ ಒಂದು ಹಿನ್ನಡೆಯನ್ನ ತರ್ತಾ ಇದೆ, ಗೊಂದಲಕ್ಕೀಡಾಗಿದ್ದಾರೆ. ಮಾಡ್ಬೇಕಾ ಬೇಡವಾ ಅನ್ನುವಂತ ಗೊಂದಲ ಈಗ ಮುಖ್ಯಮಂತ್ರಿಗಳಲ್ಲಿದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.